ನೀವು ಯಾವ ಕ್ಷೇತ್ರದೊಳಗದಿರಲ್ಲ, ಅಂದ್ರೆ ಯಾವ ಕೆಲಸ ಮಾಡ್ತಿರಲ್ಲ, ಆ ಕೆಲಸ ಹೆಂಗೆ ಮಾಡ್ಬೇಕಂತಂದ್ರೆ ನಾವು ಮಾಡುವ ಕಾಯಕ ನಮ್ಮನ್ನು ದೊಡ್ಡವ್ರನ್ನಾಗಿ ಮಾಡಿರ್ಬೇಕು. ಬರೇ ಊರೊಳಗೆ ದೊಡ್ಡ ಅಂಗಿ ಹಾಕೊಂಡು ಅಡ್ಡಾಡಿದ್ರೆ ದೊಡ್ಡವರಾಗಂಗಿಲ್ಲ. ಭಾಳ ಮಂದಿ ಹಂಗೂ ಇರ್ತಾರೆ. ಬರೇ ಹಿರ್ತನ ಮಾಡ್ಕೋತ ನಾವು ಅಡ್ಡಾಡಿದ್ರೆ ದೊಡ್ಡವರಾಗಂಗಿಲ್ಲ. ನಾವು ಹೆಂಗೆ ಬೆಳಿಬೇಕು ಅಂತಂದ್ರೆ, ಉದಾಹರಣೆಗೆ ಒಬ್ಬ ರೈತ ಹೊಲದಾಗ ಕೆಲಸ ಹಿಂಗೆ ಮಾಡ್ಬೇಕಲ್ಲ. ನಿನ್ನ ಆಯುಷ್ಯದೊಳಗೆ 20 ಎಕರೆ ತಗೊಂಡ ತೀರ್ಬೇಕು, ಹಂಗೆ ದುಡಿಬೇಕು. ಇದು ನಿನ್ನ ಕ್ಷೇತ್ರದೊಳಗೆ ನೀ ಬೆಳೆದಂಗೆ, ನೀ ದೊಡ್ಡವಾದಂಗೆ. ಹೊಲದೊಳಗೆ ನೀನು ದುಡಿತೀಯಲ್ಲಪ್ಪ, ನೀನು, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನೀವೆಲ್ಲರೂ ದುಡಿತೀರಲ್ಲ. ಹೆಂಗೆ ದುಡಿಬೇಕು ಅಂತಂದ್ರೆ, ನಿನ್ನ ಆಯುಷ್ಯ ಮುಗಿಯುವುದ್ರೊಳಗೆ ನೀ ದುಡಿಯುವ ಕ್ಷೇತ್ರವನ್ನು ದೊಡ್ಡದು ಮಾಡಬೇಕು. ಹೊಲ ಇಂಬಳತಿ ಆಗಬೇಕು. ನೀನು ನೌಕರಿ ಮಾಡ್ತೀಯಲ್ಲಪ್ಪ, ನೀನು ಪೊಲೀಸ್ ಅದಿ ಇಲ್ಲ, ನೀನೇನಾಗ್ಬೇಕಂತಂದ್ರೆ ಅದಕ್ಕಿಂತಲೂ ಹೆಚ್ಚಿನ ಪೋಸ್ಟಕ್ಕೆ ಹೋಗ್ಬೇಕು. ಹಂಗೆ ಮನುಷ್ಯ ಏನಪ್ಪ ಅಂತಂದ್ರೆ ಬರಬರ್ತ ದೊಡ್ಡವ ಆಗಬೇಕು. ಈ ಆಧ್ಯಾತ್ಮ ಕ್ಷೇತ್ರದೊಳಗೂ ನಾವು ಭಗವಂತನ ಸ್ವರೂಪ ತಾಳಬೇಕು. ಎಲ್ಲರೂ ನೋಡ್ರಿ, ನೀವು ತಮ್ಮ ತಮ್ಮ ಕ್ಷೇತ್ರದೊಳಗೆ ದೊಡ್ಡವರು ಆಗ್ಬೇಕಂತಾರೆ, ಬೆಳಿಬೇಕಂತಾರೆ. ಗೊತ್ತಿರಲಿ, ಯಾರು ಬೆಳಿಬೇಕಂತ ಸಜ್ಜಾಗುತ್ತೀರಲ್ಲ, ನೀವು ಬೆಳ್ಯಾಕ ಹತ್ತಿದ್ರಿ ಅಂತಂದ್ರೆ ಒಂದು ಟೀಮ್ ತಯಾರಾಗ್ತದ ನಿಮ್ಮನ್ನು ತುಳ್ಯಾಕ. ಭಾಳ ಮಂದಿ ಏನು ಮಾಡ್ತಾರಂತಂದ್ರೆ, ನಾವೊಂದು ಸ್ವಲ್ಪ ಯಾವುದೇ ಕ್ಷೇತ್ರದೊಳಗೆ ಮುಂದೆ ಹೋದಿವಂತಂದ್ರೆ ನಮ್ಮನ್ನು ಹಿಂದೆ ಜಗ್ಗಾಕ 100 ಮಂದಿ ತಯಾರಾಗ್ತಾರೆ. ಹೆಂಗೆ ನಾವು ಮುಂದೆ ಹೋಗ್ಬೇಕಂತಂದ್ರೆ ಒಮ್ಮೆ ಇಟ್ಟ ಹೆಜ್ಜೆ ಎಂದೂ ಹಿಂದೆ ಇಡಬಾರದು. ಅದು ಯಾವುದೇ ಆಗಲಿ, ಅದು ರಾಜಕೀಯ ಆಗಿರ್ಬೋದು, ಅದು ಸಾಮಾಜಿಕ ಆಗಿರ್ಬೋದು, ಅಥವಾ ಆಧ್ಯಾತ್ಮಿಕ ಆಗಿರ್ಬೋದು, ಅಥವಾ ಕೃಷಿ ಕಾಯಕನೇ ಆಗಿರ್ಬೋದು. ನೋಡಿರ್ಬೇಕಾರೆ ನೀವು ನಿಮ್ಮ ಬಾಜು ಯಾರು ಹೊಲ ಕೊಡಾಕ ನಿಂತರು ಅಂದ್ರೆ, ನೀವು ಹೊಲ ತಗೊಳಕ ಸಜ್ಜಾಗತ್ತಿದ್ರಿ ಅಂದ್ರೆ ಆಜು ಬಾಜುದವ್ರು ಒಟ್ಟು ಅವ್ಗೆ ಕೊಡಿಸ್ಬಾರ್ದ, ಒಟ್ಟು ಅವಾಗ ಅದನ್ನು ಕೊಡಿಸ್ಬಾರ್ದು, ತಯಾರಾಕಾರಿಲ್ಲ. ಯಾಕಂತಂದ್ರೆ ಬೆಳ್ಯಾವ್ ತಯಾರು, ಒಬ್ಬ ಬೆಳ್ಯಾವ್ ತಯಾರಾದಂದ್ರೆ ಅವನ ತುಳ್ಯಾವ್ರು 100 ಮಂದಿ ತಯಾರಾಗ್ತಾರೆ. ಅವನು ತುಳ್ಯಾಕ 100 ಮಂದಿ ತಯಾರಾಗ್ತಾರೆ. ಆದರೆ ಹೆಂಗೆ ಬೆಳಿಬೇಕಲ್ಲ, 100 ಮಂದಿನ ಸರಿಸಿ ಮುಂದೆ ನೀ ಹೆಜ್ಜೆ ಇಟ್ರೆ, ನೀ 1 ಹೆಜ್ಜೆ ಮುಂದಿಟ್ಟೆ ಅಂದ್ರೆ ಆ ಪರಮಾತ್ಮ 4 ಹೆಜ್ಜೆ ಮುಂದೆ ಬಂದು ನಿನ್ನ ಕೈ ಹಿಡಿತಾನವ, ಮುಂದೆ ಬಂದು ನಿನ್ನ ಕೈ ಹಿಡಿತಾನೆ. ಹಂಗೆ ಬೆಳಿಬೇಕು ಜೀವನದೊಳಗೆ ಮನುಷ್ಯ. ಆಧ್ಯಾತ್ಮ ಕ್ಷೇತ್ರದೊಳಗೆ ಹೆಂಗಂತಂದ್ರೆ, ಸುಮ್ಮನೆ ಇದನ್ನು ನಾವು ನಾಟಕ ಮಾಡಿದಂಗೆ ಆಗಿರಬಾರ್ದು. ಬಹಳ ಮಂದಿ ನಾವೆಲ್ಲ ಒಳ್ಳೆಯವರ ಗತೆ ನಾಟಕ ಮಾಡ್ತೀವಿ. ಜನ ನಮಗೆ ಒಟ್ಟು ಒಳ್ಳೆಯವ್ರು ಅನ್ಬೇಕು ನೋಡ್ರಿ. ಆದ್ರೆ ನಾವು ಮಾಡೋ ಕೆಲಸ 3 ನಂಬರ್ ಇದ್ದು ಅಂದ್ರೆ, ನಾವು ಅಲ್ಲದ ಕೆಲಸ ಮಾಡ್ತಿದ್ದೀವಂದ್ರೆ, ನಾವು ಮೋಸ ವಂಚನೆ ಅನ್ಯಾಯ ಮಾಡ್ತಿದ್ದು ಅಂದ್ರೆ ಜನ ನಮಗೆ ಹೆಂಗೆ ಒಳ್ಳೆಯವ್ರಂತಾರ? ಅನ್ನಂಗಿಲ್ಲ. ಜನ ನಮಗೆ ಒಳ್ಳೆಯವ್ರು ಅನ್ಬೇಕಾಗಿತ್ತು. ಒಳ್ಳೆಯವ್ರಿಗೆ ಒಳ್ಳೆಯವ್ರು ಅನ್ನಂಗಿಲ್ಲ ಈಗಿನ ಮಂದಿ. ಚಲೋ ಮಂದಿ ಅದಾರಂದ್ರೂ ಅವ್ರಿಗೂ ಚಲೋ ಅನ್ನಂಗಿಲ್ಲ. ಇನ್ನು ಭಾಳ ಮಂದಿ, ಸುಮಾರು ಮಂದಿ ಬೆನ್ನ ಹತ್ತಾರ್ರಿ. ಎಲ್ಲಿದ್ದು ಬಿಡೋ ಮರಯ ಉಸಾಬರಿ, ಅವ್ನು ಸುಮಾರದ ಅನ್ನೋದು ಗೊತ್ತೈತಿ ಖರೆ, ಆದರೂ ಮತ್ತು ಸುಮ್ರಿ ಇಲ್ಲಾರ ನಮಗೂ ಕೊಳ್ಳಿಗೆ ಬೀಳ್ತಾವ. ಹಿಂದಿಗಡೆ ಅವು ನಮ್ಮ ವೈಯಕ್ತಿಕ ಪೆಟ್ಟು ಮಾಡ್ತಾವ. ಸುಮ್ಮ ಅವ್ರ ಬೆನ್ನು ಹತ್ತಿ ಜೈ ಅಂದ್ರೆ ನಮಗಾರ ಆಗೋದೇನದ? ಮತ್ತು ನಾವು ಅವನಿಗೆ ಬೆನ್ನು ಹತ್ತಲಿಲ್ಲ ಅಂದ್ರೆ ನಮ್ಮನ್ನು ಕಣ್ಣಾಗಿ ಹಿಡಿತಾನ.
ಎದರಾಗರ ಹಾಕಿ ಹೆಚ್ಚುಕತಾನ. ತೊಡೆ ಮಂದಿ ಕೆಲಸ ಅದ ಇರ್ತದ್ರಿ. ಒಟ್ಟ ಬಡವ್ರ ಮಂದಿ ಬದುಕೋದನ್ನ ದೊಡ್ಡ ಕಷ್ಟ. ಎದರಾಗರ ಮತ್ತು ನೋಡ್ರಿ, ಜೀವನದೊಳಗೆ ಏನಾದ್ರೆ ಹೆಚ್ಚು ಕಡಿಮೆ ಆಗೋದಲ್ಲ. ದಾರಿ ನೋಡ್ತಾ ಇರ್ತಿರ್ತಾರೆ ಅವರು. ಇವು ಯಾವಾಗ ಸಿಗ್ತಾನ ನಮ್ಮ ಕೈಯಾಗ, ಇವು ಯಾವಾಗ ಹೆಂಗೆ ಸಿಗ್ತಾನ, ಸಿಗುವುದಟ್ಟ ನೋಡ್ತಿರ್ತಾರೆ. ನೋಡ್ಬೇಕು ನೀವು, ಸಣ್ಣ ತಪ್ಪು ಏನಾರ ಆಯಿತು ಅಂದ್ರೆ, ಯಾರು ಕೂಡ ಒಂದು ಸಣ್ಣದ ಜಗಳ ಮಾಡಿದೀವಿ ಅಂದ್ರೆ ಅವ ಹೋಗಿ ಕಂಪ್ಲೀಟ್ ಕೊಟ್ಟ ಅಂದ್ರೆ ಹಾಂ ತಯಾರ್ರಿ, ಮ್ಯಾಲ ಪೊಲೀಸ್ ಸ್ಟೇಷನ್ ಬಿಡಬೇಡ್ರಿ ಅವನು. ಒಟ್ಟ ಒಂದಿಟ್ಟ ಊರಾಗ ಭಾಳ ಆಗೈತೆ ಅವಂದು, ಅವ್ನು ಒಟ್ಟು ಬಿಡಬೇಡ್ರಿ. ಒಂದಿಟ್ಟ ಕಾಸ್ರಿ, ಅವ್ನ ಕಾಸ್ರಿ ಹೇಳವ್ರ ಭಾಳ ಮಂದಿ. ಬದುಕೋದು ಭಾಳ ಕಷ್ಟದ, ಭಾಳ ಎಚ್ಚರಲೇ ಬದುಕಬೇಕಾಗಿರ್ತದೆ ಇವತ್ತಿನ ಕಾಲದೊಳಗೆ. ಎಲ್ಲದರೊಳಗೂ ಪಾರ ಹಾಯ್ಬೇಕಲ್ರಿ. ಊರಂದ್ರೆ ಎಲ್ಲರೂ ಇರೋವ್ರ, ಚಲೋ ಮಂದಿನೂ ಇರ್ತಾರ, ಕೆಟ್ಟ ಮಂದಿನೂ ಇರ್ತಾರ, ಆನಂತರ ಎಲ್ಲರೂ ಇರೋವ್ರ. ಇಲ್ಲಿ ಎಲ್ಲರ ನಡಬರಕ ಪಾರ ಹಾದ ನಮ್ಮ ಬದುಕನ್ನು ದಂಡಿಗೆ ಹಚ್ಬೇಕಲ್ಲ. ಆ ರೀತಿಯೊಳಗೆ ಇವ್ರು ಯಾರು ಏನು ಅಂದ್ರೂ ನಾವೇನಪ್ಪ ಅಂತಂದ್ರೆ ಒಳ್ಳೆಯ ರೀತಿಯೊಳಗೆ ಬದುಕಿದೀವಂತಂದ್ರೆ ಯಾವುದು ತೊಂದರೆ ಆಗೋದಿಲ್ಲ. ಮಹಾದೇವನಾಗಬೇಕು ಮನುಷ್ಯ. ಶಾಸ್ತ್ರದಲ್ಲಿ ಬರೀತಾರೆ, ಬಡತ ಬಡಜಾಯ್, ಬರಬರ್ತ ಮನುಷ್ಯ ದೊಡ್ಡವಾಗ್ಬೇಕಂತ. ಹಂಗ ಆಧ್ಯಾತ್ಮಿಕ ಕ್ಷೇತ್ರದೊಳಗೂ ಹೆಂಗೆ ದೊಡ್ಡವರಾಗಬೇಕಲ್ಲ, ಹೆಂಗೆ ನಮ್ಮಲ್ಲಿ ಭಕ್ತಿ ಬೆಳಿಬೇಕಲ್ಲ. ನಾವು ಪರಮಾತ್ಮನ ಹತ್ತಿರ ಹೋಗೋದು ಬೇಡ, ಆ ಪರಮಾತ್ಮನೇ ನಮ್ಮ ಹತ್ತಿರ ಓಡಿ ಬರಬೇಕು. ಹಂಗೆ ದೊಡ್ಡವರಾಗಬೇಕು ನಾವು. ಈಗ ಸಾವುಕಾರ ಮನೆಗೆ ಬಡವ್ರು ಹೊಕ್ಕಾರೋ, ಬಡವ್ರ ಮನೆಗೆ ಸಾವುಕಾರ ಹೊಕ್ಕಾರ್ರಿ. ಯಾರ ಮನೆಗೆ ಹೊಕ್ಕಾರ? ಸಾವುಕಾರ ಮನೆಗೆ ಬಡವ್ರು ಹೊಕ್ಕಾರ. ಏನಾರ ಕೆಲಸ ಇದ್ದರೆ, ಕೆಲಸ ಇರಲಿ ಬೇಡಲಿ, ಸಾವುಕಾರ ಮನೆಗೆ ಹೋಗಿ ನಮಸ್ಕಾರ ರೀ ಸಾವುಕಾರ, ಆರಾಮದಿರೇನ್ರಿ ಗೌಡ್ರ ಅಂತ ಹೊಕ್ಕಿರ್ತಾರೆ ಏನಾರ ಕೆಲಸ ಇದ್ದರೆ. ಆದರೆ ಹಿಂಗೆ ನಾವು ಗುಡಿಗೆ ಬರ್ತೀವಿ, ಬಸವನಪ್ಪನ ಗುಡಿಗೆ ಬರ್ತೀವಿ, ಇನ್ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀವಿ. ಆದರೆ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಿಂತಲೂ ಆ ದೇವಸ್ಥಾನದಲ್ಲಿರ್ತಕ್ಕಂಥ ದೇವರ ನಮ್ಮನಿಗೆ ಬರಬೇಕು, ನಮ್ಮನ್ನು ಹುಡುಕಾಡ್ಕೊಂತ ಬರ್ಬೇಕವ. ಹಂಗೆ ನಾವು ಪರಿವರ್ತನೆ ಆಗಬೇಕು, ಹಂಗೆ ನಮ್ಮ ಮನಸ್ಸು ಪರಿಪಕ್ವ ಆಗಬೇಕು. ಮಾದಾರ ಚೆನ್ನಯ್ಯ ರೀ, ಮಾದಾರ ಚೆನ್ನಯ್ಯ ವಚನಕಾರರಲ್ಲಿ ಮೂಲ ವಚನಕಾರ ಮಾದಾರ ಚೆನ್ನಯ್ಯ. ಬಸವಣ್ಣ ಮಾದಾರ ಚೆನ್ನಯ್ಯನ ಮೇಲೆ ಭಾಳ ಪ್ರೀತಿ, ಭಾಳ ಭಕ್ತಿ. 12ನೇ ಶತಮಾನದ ಬಸವಣ್ಣ ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನು, ಬಸವಣ್ಣವ್ರಂತಾರೆ. ಮಾದಾರ ಚೆನ್ನಯ್ಯ ಅಂದ್ರೆ ಗೊತ್ತಾಗ್ತದೆ ನಿಮಗೆ? ಮಾದರ ಪೈಕಿ ಮಾದಾರ ಚೆನ್ನಯ್ಯ. ಆವತ್ತಿನ ಕಾಲದೊಳಗೆ ಚೋಳರಾಜ ಇದ್ದ ಕಾಲಕ್ಕೆ ಆ ರಾಜನ ಆಸ್ಥಾನದೊಳಗೆ ರಾಜ ಎಷ್ಟು ಭಕ್ತಿ ಇದ್ದಲ್ರಿ. ರಾಜ ಎಷ್ಟು ಭಕ್ತಿ ಇದ್ದಂತಂದ್ರೆ ಆ ಚೋಳ ರಾಜ ಪ್ರತಿನಿತ್ಯ ಪರಮಾತ್ಮನಿಗೆ ನಾವು ಹೆಂಗೆ ನೈವೇದ್ಯ ಹಿಡಿತೀವಲ್ಲ, ಈಗ ಗುಡಿಗೆ ಬರ್ತೀರಿ ನೀವು, ಅಥವಾ ನಿಮ್ಮ ಮನ್ಯಾಗ ದೇವ್ರದಾವ, ಮನಿ ದೇವ್ರಂತದಾವ, ಅಥವಾ ಎಲ್ಲರ ಆದಾಗ ಒಂದೊಂದು ದೇವ್ರ ತಂದಿರ್ತೀರಿ, ಜಗಲಿ ಮ್ಯಾಗ ಇಟ್ಟಿರ್ತೀರಿ. ಮುಂಜಾನೆ ಎದ್ದ ಕೂಡಲೇ ಪೂಜಾ ಮಾಡಿ ಅಡುಗೆ ಮಾಡಿದ ಕೂಡಲೇ ಮೊದಲು ನೈವೇದ್ಯ ಹಿಡಿತೀರಿಲ್ರಿ? ನೈವೇದ್ಯ ಹಿಡಿತೀರಿಲ್ಲವ? ಹಾಂ, ಹಿಡಿತೀರಿ. ಒಂದು ದೇವ್ರರ ತಿಂದಾವನ್ರಿ? ಒಮ್ಮೆರ ಒಂದು ದಿನಾರ ತಿಂದಾವ್ರಿ? ಮತ್ತು 8 ದಿವಸ ಹಿಡಿಯವ್ರಿ ಹಿಂಗ ನೀವು? ಏನ್ರಿ ಸ್ವಾಮಿ 2 ದಿವಸ ಅಂದ್ರೆ ಮತ್ತೆ ನಾವು ಇರುತ್ತಕ ಹಂಗೆ ಹಿಡಿದ ಕೈ ಮಾಡೋದ ಒಂದು ದಿನಾನೂ ದೇವ್ರು ತಿಂದಿಲ್ಲ. ನೀವು ಭಾಳ ಶಾನ್ಯಾರ, ಅವು ಪಕ್ಕ ತಿನ್ನೋದಿಲ್ಲ ಅನ್ನೋದು ಗೊತ್ತತ್ ನಿಮಗೆ. ಅದಕ್ಕೆ ನೀವೇನಂತೀರಿ, ಒಬ್ಬರು ನೋಡ್ರಿ ಮನ್ಯಾಗ ದೇವ್ರಿಗೆ ಊಟ ಮಾಡಿಸ್ರಿ, ಯಾರು ಅನ್ನಂಗಿಲ್ಲ. ಯಾಕವ ಮಾಡಂಗಿಲ್ಲ ಅನ್ನೋದು ಗೊತ್ತೈತಿ. ಏನಂತಾರ್ರಿ, ದೇವ್ರಿಗಟ್ಟು ಕೈ ಮಾಡ್ಕೊಂಡು ಬಾ ಹಿಂಗತ್ತಾರಿಲ್ರಿ ಎಲ್ಲರೂ.
ದೇವ್ರಿಗಟ್ಟು ಕೈ ಮಾಡ್ಕೊಂಡು ಬಾ, ನೈವೇದ್ಯ ಹಿಡಿದು. ಅಲ್ಲಿ ಆತ ನಿಮ್ಮ ಕೈ ಮಾಡೋ ಪದ್ಧತಿ ಹಂಗ್ಯಾಕ್ರಿ ಅದು? ನೀವು ಬಾನ ದೇವ್ರ ಮುಂದೆ ಓದಿ ಹಿಂಗೆ ಹಿಡಿದು ಕೈ ಹೆಂಗೆ ಮಾಡ್ತೀರಿ? ಹಿಂಗೆ ಮಾಡ್ತೀರೋ ಹಿಂಗೆ ಮಾಡ್ತೀರೋ? ಮತ್ತು ಹಿಂಗಂದ್ರೆ ಇದ್ರದ್ದು ಏನ್ರಿ? ಇದ್ರದ್ದು ದೇವ್ರಿಗೆ ಅತ್ತ ಹೋಗಿ ಅಂದಂಗೋ, ಬರಬೇಡ ಅತ್ತಾಗ ಅಂದಂಗೋ ಹೆಂಗೆ ರೀ? ದೇವ್ರಿಗೆ ನೈವೇದ್ಯ ಹಿಡಿ ಪದ್ಧತಿ ನಮ್ಮ ಮಗಳು ಹಿಂಗೆ ಪದ್ಧತಿ ಮಾಡಿ. ಮರಾಠಿ ಒಳಗೆ ಬರಂತಾರ, ತುಜೆ ಕಡೆ ಹಾತ ಮುಜೆ ಕಡೆ ಭಾತ. ತುಜೆ ಕಡೆ ಹಾತ ಅಂದ್ರೆ ನಿಮ್ಮ ಕಡೆ ಕೈಯ, ನಮ್ಮ ಕಡೆ ಅಣ್ಣ. ವಾಪಸ್ ತಗೊಂಡು ಬರೋದು. ಮನ್ಯಾನ ದೇವ್ರಿಗೆ ಬಾಣ ಬೇರೆ ರೀ, ಊರಿನ ದೇವ್ರಿಗೆ ಬಾಣ ಬೇರೆ. ಮತ್ತು ನಮ್ಮ ಮಗಳು ಭಾಳ ಶಾಣ್ಯಾರ ಅವ್ರು. ಮನ್ಯಾನ ದೇವ್ರಿಗಾದ್ರೆ ದೊಡ್ಡ 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 5 ಹೋಳಿಗೆ ಹಚ್ಚಿ ಬಿಡೋದು. ಬಸವಣ್ಣಪ್ಪಗ ಅವು ಬೇರೆದಾವ ನೋಡಿ, ಇಟ್ಟಿಟ್ಟೆ ಸಣ್ಣ ಮಾಡಿತ್ಲೆ. ಯಾಕೆ ಇಲ್ಲಿ ಪೂಜಾರಿ ತಕ್ಕೋತಾನವ, ಮನ್ಯಾಗ ಯಾರು ತಗೊಳಂಗಿಲ್ಲ ಮಾಡಂಗಿಲ್ಲ. ನಮ್ಗೆ ಅವು ಭಾಳ ಶಾಣ್ಯ ರೀ ನಮ್ಮ ಮಗಳು. ದೇವ್ರಿಗೆ ಇಲ್ಲಿ ದೇವ್ರಿಗೆ ಬೇರೆ, ಅಲ್ಲಿ ದೇವ್ರಿಗೆ ಬೇರೆ. ಬೇಡ್ಕೊಳ್ಳೋದು ಪದ್ಧತಿ ಮಾಡ್ರಿ ಅವ್ರದ್ದು. ಒಬ್ಬರ ಒಂದು ತೊಲಿ ಬಂಗಾರ ಹಾಕ್ತಾನಂತ ಬೇಡ್ಕೋತೀರೇನು? ಸನಿಕ್ ಹೋಗಿ ಬಂಗಾರ ನಮಗೆ ಶಿವಲ್ತ ಸ್ವಾಮಿ, ಅವಂಗೆಲ್ಲಿ ಹಾಕೋನು. ಬೇಡ್ಕೊಳ್ದೇನ್ರಿ? 2 ಕಾಯಿ ಹೊಡಿಸ್ತನಪ್ಪ ದೇವ್ರ, 20 ರೂಪಾಯಿಗೊಂದು ಕಾಯ. ಮತ್ತು ಅದು ಏನು ಬಿಡುದ್ರಿ, ಮಗ್ಗಲ್ದಾಗ ಹೊಲ ಕೊಡಾಕತ್ತಾರ. 2 ಎಕರೆ, ಆ 2 ಎಕರೆ ಹೊಲ ನಮಗೆ ಕೊಡುವಂಗೆ ತೊಗೊಳುವಂಗೆ ಮಾಡ್ಯಪ್ಪ, ನಿನಗೆ 2 ಕಾಯಿ ಹೊಡಿತನ್ನ ಅಂದ್ರಿ. 1 ಎಕರೆಗೆ 1 ಕಾಯಿ ಅಂದ್ರಿ ಅದು. 1 ಕಾಯಿ ತೊಗೊಂಡು 1 ಎಕರೆ ಹೊಲ ಕೊಡ್ಬೇಕು ನಿಮಗೆ ಅವ್ನು ದೇವರ. ಬೇಡುವುದು ಭಾಳ, ಕೊಡುವುದು ಕಡಿಮೆ. ಬೇಡುವುದು ಭಾಳ, ಕೊಡುವುದು ಕಡಿಮೆ. ನಾವು ಎಷ್ಟು ನೈವೇದ್ಯ ಹಿಡಿದರೂ ದೇವರು ಪ್ರಸಾದ ಮಾಡೇ ಇಲ್ಲ ಒಂದು ದಿನಾನು. ಯಾಕೆ ಮಾಡುವಲ್ರಿ? ಮತ್ತು ಹಿಂದೆ ಏನು ತಿಂದಿಲ್ಲ ಏನು ದೇವ್ರ ಅಂದ್ರೆ ತಿಂದಾನ. ಮಾದಾರ ಚೆನ್ನಯ್ಯನ ಮಣಿಯೊಳಗೆ ತಿಂದಾನ. ಪ್ರತಿನಿತ್ಯ ಆ ರಾಜ ಕರಿಕಾಲ ಚೋಳ ಭಕ್ತಿ ಎಂಥದ್ದಿರ್ಬೇಕು ನೋಡ್ರಿ. ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ಉಟ್ಟುಕೊಂಡು ಭಗವಂತನ ಪೂಜಾ ಮಾಡಿ, ರಾಜ ತನ್ನ ಆಸ್ಥಾನದೊಳಗೆ ದೊಡ್ಡ ದೇವರ ಮಣಿ, ಒಂದು ದೊಡ್ಡ ರಾಜವಾಡೆ, ದೊಡ್ಡ ಬಂಗಲೆ, ಅರಮನೆಯೊಳಗೆ ನಮ್ಮ ಈಗ ಎಷ್ಟು ಮಣಿ ಇದಾವ್ರಲ್ಲ ಅಷ್ಟು ದೇವ್ರ ಮಣಿನ ಇರ್ತೈತೆ ಅವನು, ರಾಜನ ಮಣಿ. ಅದರೊಳಗೆ ಮಧ್ಯದೊಳಗೆ ಭಗವಂತನ ಮೂರ್ತಿ. ಸ್ನಾನ ಮಾಡಿ ಪೂಜಾ ಮುಗಿಸ್ಕೊಂಡು ಹಿಂಗೆ ತಾಟಿನೊಳಗೆ ಎಲ್ಲ ತಾಟಿನೊಳಗೆ ಇಟ್ಟುಕೊಂಡು ಪ್ರಸಾದ ಅಂದ್ರೆ ಒಬ್ಬ ಮನುಷ್ಯನ ಭಾಳ ಭಕ್ತಿಯಿಂದ ಮಾಡ್ಬೇಕ್ರಿ. ಇವ ನೈವೇದ್ಯ ಭಾಳ ಭಕ್ತಿಯಿಂದ ಪೂಜಾ ಮಾಡಬೇಕು. ನಿರ್ವೈಲ್ದ ನಮ್ಮವುಗಳು ಗಡಬಡಲೆ ಊರು ಹೋಗಿರ್ತಾರ, ಪಟಕನಾಟ ನೀರು ಗೊಜ್ಜದಂಗೆ ಮಾಡಿ, ಒಂದಿಟ್ಟು ಊದಿನ ಕಡ್ಡಿ ಬೆಳಗಿದಂಗೆ ಮಾಡಿ, ಅದು ಊದಿನ ಕಡ್ಡಿ ದೇವ್ರಿಗೆ ಹತ್ತಿರ ಹತ್ತು. ಯಾಕ ಊರಿಗೆ ಹೋಗೋದು ಪಟ್ನ ದೇವ್ರ ಸಲುವಾಗಿ ಏನು ಟೈಮ್ ಕೊಡ್ತಿರಲ್ಲ, ಭಾಳ ಭಕ್ತಿಯಿಂದ ನಾವು ಟೈಮ್ ಕೊಡ್ಬೇಕು ದೇವರಿಗೆ. ಭಾಳ ಭಕ್ತಿಯಿಂದ ಮಾಡ್ಬೇಕು. ಆ ರಾಜ ಒಂದು ದೊಡ್ಡ ತಾಟ ತಗೊಂಡ, ರಾಜ ಎಲ್ಲ ಅಡಿಗೆ ಎಷ್ಟು ಥರ ಮಾಡಿರ್ತಾರ ಅವ್ರ ಮನ್ಯಾಗ. 15-20 ಥರ ದಿವಸ ಅಡಿಗೆ ತಯಾರಿರ್ತಿತ್ತು. ಎಲ್ಲ ತಾಟಿನೊಳಗೆ ಹಾಕೊಂಡು ಚಲೋ ಒಂದು ಬಿಂದಿಗೆ ನೀರು ತಗೊಂಡು ದೇವ್ರ ಹತ್ತಕ್ಕೆ ಹೋಗಿ ಕುಂತ, ಹೇ ಪರಮಾತ್ಮ, ಹೇ ಪಾಂಡುರಂಗ, ಹೇ ಸದ್ಗುರುನಾಥ, ಪ್ರಸಾದ ತಂದಿನಪ್ಪ, ನೀನು ಪ್ರಸಾದ ಮಾಡ ತಂದೆ ಅಂತ ತಿಳ್ಕೊಂಡು ಮುಂದೆ ರಾಜ ಕುಂತರ ಕರಿಕಾಲ ಚೋಳ ಎಲ್ಲ ಪ್ರಸಾದ ತಯಾರು ಮಾಡಿಕೊಂಡು ಕುಂಡ್ರುದಟ್ಟ ತಡ ಸಾಕ್ಷಾತ್ ಪರಮಾತ್ಮ ಪ್ರತ್ಯಕ್ಷ ಆಗಿ ಪ್ರಸಾದ ಮಾಡ್ತಿದ್ದ ಅವ್ರ ಮಣಿಯೊಳಗೆ, ಕರಿಕಾಲ ಚೋಳನ ಮಣಿಯೊಳಗೆ. ಯಾಕಂದ್ರೆ ಅವನ ಮನಸ್ಸು ಅಷ್ಟು ಪರಿಪಕ್ವಾಯಿತ್ತು. ಅವನ ಕಣ್ಣು ಪಾವನ, ಅವನ ಕಿವಿ ಪಾವನ, ಅವನ ಹೃದಯ ಪಾವನ. ಅರೆ ಪ್ರತ್ಯಕ್ಷ ಮನುಷ್ಯರಗತೆ ನಾವು ನೀವು ಹೆಂಗೀಗ ಕುಂತೀವಲ್ಲ, ಹಿಂಗ ಕರಿಕಾಲ ಚೋಳನ ಎದುರುಗಡೆ ಬಂದು ಕುಂತ ಸ್ವತಃ ಪ್ರಸಾದ ಮಾಡಿಸ್ತಿದ್ದ ಕರಿಕಾಲ ಚೋಳ. ಹಿಂಗೆ 1 ದಿನ 2 ದಿನ 1 ವರ್ಷ 2 ವರ್ಷ ಹಿಂಗೆ ಎಷ್ಟೋ ವರ್ಷಗಳ ಪರ್ಯಂತರ ಪ್ರತಿನಿತ್ಯ ಪ್ರಸಾದ ಮಾಡಿಸ್ತಿದ್ದ ಕರಿಕಾಲ ಚೋಳ. ಊಟ ಮಾಡಿಸ್ತಿದ್ರಿ. ನೀವು ಹೆಂಗೆ ಸಣ್ಣ ಹುಡುಗರಿಗೆ ಕುಂತು ಮನ್ಯಾಗ ಕುಂತು ಬಾಯಿಯೊಳಗೆ ತುತ್ತು ಹಾಕಿ ಸಣ್ಣ ಹುಡುಗರಿಗೆ ಊಟ ಮಾಡಿಸ್ತೀರಲ್ಲ, ಹಂಗೆ ಸ್ವತಃ ಪರಮಾತ್ಮನಿಗೆ ಊಟ ಮಾಡಿಸ್ತಿದ್ದ ಕರಿಕಾಲ ಚೋಳ. 6 ವರ್ಷದ ಬಾಲಕಿ ಕೋಳೂರು ಕೊಡಗೂಸು
ಶಿವನ ಬಾಯಿಯೊಳಗೆ ತುತ್ತಾಕಿ ಊಟ ಮಾಡಿಸಾಳ್ರಿ. 6 ವರ್ಷದ ಕೂಸ. ನೀವು 60 ವರ್ಷದವ್ರಾದ್ರೂ ಒಮ್ಮೆ ಭೇಟಿ ಆಗೋಲ್ಲ ನಿಮಗೆ ದೇವ್ರ. ಯಾರಿಗಾರ ಭೇಟಿ ಆಗ್ಯಾನೇನ್ರಿ ದೇವ್ರು? ಎಚ್ಚರದಾಗ ಭೇಟಿ ಆಗ್ಲಿಕ್ಕಂದ್ರೆ ಬಿಡುವಲ್ಲಕ್ಕ, ಕನಸಿನಾಗಾರ ಬಂದಿದ್ದಾನೆ ಯಾರಿಗಾರ ದೇವ್ರು? ಈ ಕನಸು ಬೀಳ್ತಾವಿಲ್ರಿ ನಿಮಗೆ? ಏನ್ರಿ ದೊಡ್ಡ ದೊಡ್ಡ ರಾಕ್ಷಿ ಬಂದಂಥವು ಬೀಳ್ತಾವ ಬರೀ ಕನಸ? ಕನಸಿನಾಗಾರ ಒಮ್ಮೆರ ದೇವರಿಗೆ ನೋಡಿರಿ? ಇಲ್ಲ. ಕನಸಿನ್ಯಾಗ ದೇವರಿಗೆ ಯಾಕೆ ನೋಡಿಲ್ಲ ಅಂದ್ರೆ, ಎಚ್ಚರದಾಗ ನೀವು ದೇವರ ಧ್ಯಾನನೇ ಮಾಡಿಲ್ಲ, ದೇವರನ್ನ ನೆನೆಸಿಲ್ಲ, ದೇವರ ಪೂಜಾ ಮಾಡಿಲ್ಲ, ದೇವರ ಕೀರ್ತನೆ ಮಾಡಿಲ್ಲ. ಅದಕ್ಕೆ ಕನಸಂದ್ರೆ ಏನು? ಎಚ್ಚರದಾಗ ಏನು ಹೆಚ್ಚು ಮಾಡಿರ್ತೀರಿ ಪರಿಣಾಮಕಾರಿ ಇರ್ತದ, ಅದೇ ಕನಸಿನಾಗ ಬರ್ತದ. ಕೆಲವೊಬ್ರು ಇದ್ರಾಗ ನೋಡ್ಬೇಕು, ಕನಸಿನಾಗ ನೋಡ್ಬೇಕು. ಮುಂಜಾನೆ ಎದ್ದು ಕೂಡ ಹೇಳ್ತಾರೋ, ಕನಸು ಬಿದ್ದಿತ್ತುವ ನನಗ. ಏನು ಕನಸು ಬಿದ್ದಿತ್ತು? ಮನಗಂಡ್ರೆ ರೊಕ್ಕ ಸಿಕ್ಕಂಗಾಗಿತ್ತು ತುವ. ರೊಕ್ಕ ಸಿಕ್ಕಂಗನ ಕನಸಿನಾಗ. ಮತ್ತೊಬ್ರು, ನನಗೂ ಕನಸು ಬಿದ್ದಿತ್ತು. ಏನು ಬಿದ್ದಿತ್ತಪ್ಪ? ಸತ್ತಂಗಾಗಿತ್ತವ, ಅವನು ಮಣ್ಣು ಕೊಡಕ್ಕೆ ಹೋಗಿದ್ದೆವು. ನೋಡು, ಇಂಥವು ಕನಸು ಬೀಳ್ತಾವ. ಒಬ್ಬರ ಕನಸಿನಾಗೂ ಪರಮಾತ್ಮ ಬಂದೇ ಇಲ್ಲ, ದೇವರು ಬಂದೇ ಇಲ್ಲ. ಕರಿಕಾಲ ಚೋಳ ಪ್ರತಿನಿತ್ಯ ಅವಂಗೇನು ಪರಮಾತ್ಮನಿಗೆ ಊಟ ಮಾಡಿಸ್ತಿದ್ದಲ್ಲ, ಒಂದು ದಿನ ಏನಾಗಿತ್ತು ಅಂತಂದ್ರೆ, ಆ ಮಾದಾರ ಚೆನ್ನಯ್ಯ ಆ ಕರಿಕಾಲ ಚೋಳನ ಮಣಿಯೊಳಗೆ, ಅವನ ಅರಮನೆಯೊಳಗ ಕುದುರೆ ಸೇವಾ ಮಾಡ್ತಿದ್ದವ. ಹಬ್ಬ ಕುದುರೆ ತಿಕ್ಕುವ ಆಳ ಮನುಷ್ಯ ಅವ. ಯಾರು? ಮಾದಾರ ಚೆನ್ನಯ್ಯ. ಅವನ ಭಕ್ತಿ ಹೆಂಗಿರ್ಬೇಕು ನೋಡ್ರಿ. ರಾಜ ಭಕ್ತಿ ಮಾಡೋದು ಇಡೀ ರಾಜ್ಯಕ್ಕನ ಗೊತ್ತಿತ್ತು, ರಾಜ್ಯದ ಜನರಿಗೇನ ಗೊತ್ತಿತ್ತು ರಾಜ ಭಕ್ತಿ ಮಾಡೋದು. ಆದರೆ ಈ ಮಾದಾರ ಚೆನ್ನಯ್ಯ ಏನದ ನೋಡ್ರಿ, ಅವ ಭಕ್ತಿ ಮಾಡುತ್ತಿದ್ದಲ್ಲ, ಭಗವಂತನ ಮೇಲೆ ಭಾಳ ಪ್ರೀತಿ ಇದ್ದಲ್ಲ, ಅದು ಯಾರಿಗೂ ಗೊತ್ತಿದ್ದಿದ್ದಿಲ್ಲ. ದಿವಸ ಮುಂಜಾನೆ 6 ಗಂಟೆಗೆ ಆ ಕರಿಕಾಲ ಚೋಳನ ಆಸ್ಥಾನಕ್ಕೆ ಬರ್ತಿದ್ದ. ಅಲ್ಲಿ ದಿವಸ ಕುದುರೆ ಸೇವೆ ಮಾಡೋದು. ಅವರಲ್ಲಿ 100 ಕುದುರೆಗಳು. ಕುದುರೆ ತಿಕ್ಕೋದು, ಅವ್ರದ್ದೆಲ್ಲ ವ್ಯವಸ್ಥೆ ಮಾಡೋದು, ಅವಕ್ಕೆ ಮೇವು ಹಾಕೋದು, ಅವಕ್ಕೆ ನೀರು ಕುಡಿಸೋದು, ಅವನದೊಂದು ಕೆಲಸ. ಅದು ರಾಜನ ಆಸ್ಥಾನದೊಳಗೆ ಅವನದೊಂದು ಕೆಲಸ. ಕರಿಕಾಲ ಚೋಳಂದು, ಮಾದಾರ ಚೆನ್ನಯ್ಯಂದು. ಒಂದಿನ ಮಾದಾರ ಚೆನ್ನಯ್ಯನ ಮಣಿಯೊಳಗೆ ದಿವಸ ಅವ ಪರಮಾತ್ಮನಿಗೆ ನೈವೇದ್ಯ ಹಿಡಿತಿದ್ದ. ಏನು ನೈವೇದ್ಯ ಹಿಡಿತಿದ್ದ ಅಂತಂದ್ರೆ, ಅವ ಬಡು ಮನುಷ್ಯ, ಒಂದು ತೊಡೆ ಪಗಾರ ಕೊಡ್ತಿದ್ದ ರಾಜ. ಆ ಪಗಾರದೊಳಗೆ ತನ್ನ ಹೆಂಡತಿ, ತನ್ನ 2-3 ಮಕ್ಕಳು, ತಾನು ಬದುಕಬೇಕಲ್ಲ, ಅವನಿಗೆ ಅಷ್ಟು ಅನುಕೂಲ ಇದ್ದಿದ್ದಿಲ್ಲ. ದಿವಸ ದೇವರಿಗೆ ಏನು ನೈವೇದ್ಯ ಹಿಡಿತಿದ್ದ ಅಂದ್ರೆ, ಬರೇ ಅಂಬಲಿ ಮಾಡಿ ನೈವೇದ್ಯ ಹಿಡಿತಿದ್ದವ. ಮಾದಾರ ಚೆನ್ನಯ್ಯ ಅಂಬಲಿ ಮಾಡಿ ನೈವೇದ್ಯ ಹಿಡಿತಿದ್ದ. ಒಂದು ದಿವಸ ಅವನ ಮನೆಗೂ ದೇವ್ರೇ ಜಗಲಿ ಮ್ಯಾಗ ದೇವರ ಮುಂಜಾನೆ ಎದ್ದ ಕೂಡಲೇ ಎಲ್ಲ ವ್ಯವಸ್ಥೆ ಮಾಡಿ ದೇವರಿಗೆ ನೈವೇದ್ಯ ಹಿಡಿದು. ಏನು ನೈವೇದ್ಯ ಹಿಡಿತಿದ್ದ ಅಂತಂದ್ರೆ ಅಂಬಲಿ. ಬರೀ ದಿವಸ ಅಂಬಲಿ ಇಟ್ಟು ರುಚಿ ಮಾಡ್ತಿತ್ತಂತ್ರಿ. ಮಾದಾರ ಚೆನ್ನಯ್ಯನ ಹೆಂಡತಿ ಎಷ್ಟು ರುಚಿ ಮಾಡ್ತಿದ್ಲು ಅಂಬಲಿ ಅಂತಂದ್ರೆ, ಬಹಳ ರುಚಿ. ಆ ಅಂಬಲಿಯ ಒಂದು ಅದರ ವಾಸ, ಅದರ ಸ್ಮೆಲ್ ನೋಡಿ ಪರಮಾತ್ಮನಿಗೆ ಅಂಬಲಿ ಕುಡಿಬೇಕನ್ನೋ ಬಯಕೆ ಆಯ್ತಂತ. ಸಾಕ್ಷಾತ್ ಕೈಲಾಸದ ಪತಿ ಶಿವ ಪರಮಾತ್ಮ ಹೆಂಗೆ ಹೋಗ್ಬೇಕು ಅವ್ರ ಮನೆಗೆ ಅಂಬಲಿ ಕುಡ್ಯಾಕ? ನೋಡ್ರಿ, ಇಲ್ಲಿ ಮೃಷ್ಟಾನ್ನದ ದಿವಸ ಕರಿಕಾಲ ಚೋಳನ ಮನ್ಯಾಗ ಪ್ರತಿನಿತ್ಯ ಅವನ ಮನೆಯೊಳಗೆ ಏನದ ಅಂತಂದ್ರೆ ಮೃಷ್ಟಾನ್ನದ. ಇದು ಇಲ್ಲ ಅಂತಲ್ಲ, ಎಲ್ಲ ವ್ಯವಸ್ಥೆ ಅದ. ಆದ್ರೆ ಅವನಿಗೇನು ಅಪೇಕ್ಷೆ ಆಯಿತು ಅಂತಂದ್ರೆ, ಈ ಕರಿಕಾಲ ಚೋಳಂದು ಇದನ್ನು ತಿಂದು 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 ಬ್ಯಾಸರಾಗಿ ಅಂಬಲಿ ಕುಡಿಬೇಕು, ಅಷ್ಟು ರುಚಿಯಾಗಿರ್ತಕ್ಕಂಥ ಅಂಬಲಿ ನೋಡ್ಬೇಕಂತೇಳಿ 1 ದಿನ 2 ದಿನ ಒಟ್ಟು ಅವ್ರ ಮನೆಗೆ ಹೋಗ್ಬೇಕಲ್ಲ, ಹ್ಯಾಂಗೆ ಮಾಡ್ಬೇಕು ಅನ್ಕೊಂತ ಒಂದಿನ ತಡೆಯೋದಾಗಲಿಲ್ಲಂತ್ರಿ ಅವನಿಗೆ. ಶಿವನಿಗೆ ಪರಮಾತ್ಮನಿಗೆ ತಡೆಯೋದಾಗಲಿಲ್ಲ. ಇಲ್ಲ ಇವತ್ತು ಹೋಗೇ ಬಿಡ್ಬೇಕು ಅವ್ರ ಮನೆಗೆ. ಮಾದಾರ ಚೆನ್ನಯ್ಯ ಎಂತಹ ಪರಮ ಭಕ್ತ, ಎಷ್ಟು ಚಂದ ನನ್ನ ಪೂಜಾ ಮಾಡ್ತಾನ, ಎಷ್ಟು ನನ್ನ ಮೇಲೆ ಭಕ್ತಿ ಅದಾನ. ಪರಮಾತ್ಮನಿಗೆ ಅನಿಸ್ಬೇಕ್ರಿ ನಮ್ಮ ಭಕ್ತಿ. ಬರೀ ಮಂದಿ ನೋಡೋ ಸಲುವಾಗಿ ನಾವು ಭಕ್ತಿ ಮಾಡೋದಲ್ಲ.
ಮಂದಿ ನೋಡ್ಲಿ ಬೇಕಾದ್ರೆ ಬಿಡ್ಲಿ, ನಾವು ಯಾರಿಗೆ ಸಲುವಾಗಿ ಭಕ್ತಿ ಮಾಡ್ತೀವಲ್ಲ, ಯಾರಿಗೆ ಬೇಡ್ಕೋತೀವಲ್ಲ, ಅವ್ರಿಗೆ ಗೊತ್ತಾಗಬೇಕು, ಭಗವಂತನಿಗೆ ಗೊತ್ತಾಗಬೇಕು ನಮ್ಮ ಭಕ್ತಿ. ಅದು ಮಾದಾರ ಚೆನ್ನಯ್ಯನ ಭಕ್ತಿ ಪರಮಾತ್ಮನಿಗೆ ಹೋಗಿ ಮುಟ್ಟಿತ್ತು. ಬಹುತೇಕ ನಿಮ್ಗೆ ಗೊತ್ತಿರಬೇಕು ಭಕ್ತಿ ಅಂದ್ರ ಏನು ಅನ್ನೋದು. ಭಗವಂತನಿಗೆ ಬೇಕಾಗಿರ್ತಕ್ಕಂಥ ಭಕ್ತಿ ಭಾಳ ಸೋಪ ಅದ ರೀ, ಭಾಳ ಸರಳದ. ಆಡಂಬರದ ಭಕ್ತಿ ಕೊಳಮಿಲ್ಲ ಪರಮಾತ್ಮನಿಗೆ, ಅವೆಲ್ಲ ಅದನ್ನು ನೋಡಂಗೇ ಇಲ್ಲ. ದೊಡ್ಡ ಪೂಜಾ ಅದು ಇದು ಇದನ್ನೇನು ನೋಡಂಗಿಲ್ಲ ಪರಮಾತ್ಮ. ಅವ ಏನು ನೋಡ್ತಾನಂದ್ರೆ, ನೀ ಅವನ ಮ್ಯಾಗ ಎಷ್ಟು ಪ್ರೀತಿದಿ, ನೀ ಅವನ ಮ್ಯಾಗ ಎಷ್ಟು ವಿಶ್ವಾಸದಿ, ಅಷ್ಟು ಮಾತ್ರ ನೋಡ್ತಾನ ಪರಮಾತ್ಮ. ಉಳಿದದ್ದು ಏನು ನೋಡಂಗಿಲ್ಲ. ಅದಕ್ಕೆ ನಿಜಗುಂಡ್ರು ಬರೀತಾರೆ ನೋಡ್ರಿ, ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೇಳಂಗಣೆ ಮುಕ್ತಿಯನ್ನು ಒಲಿದೀವ ನೀಶನು. ನೀನು ಭಕ್ತಿ ಎಷ್ಟು ಸರಳ ಅದ ಅಂತಂದ್ರೆ, ಇನ್ನೊಂದು ಕಡೆ ಡೆಫಿನೇಷನ್ ಮಾಡ್ತಾರೆ, ಭಕ್ತಿ ಅಂದ್ರೆ ಇದಕ್ಕೆ ಅನ್ಬೇಕು ನೋಡಪ್ಪ, ಹೆಂಗೆ ಮಾಡಿದ್ರನ ಪರಮಾತ್ಮ ಒಲಿತನ್ ನೋಡಪ್ಪ ಅಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬರೀತಾರೆ. ಭಕ್ತಿ ಅಂದ್ರೆ ಯಾವುದಕ್ಕಂತಾರಪ್ಪ, ಎದಕ್ಕೆ ಪರಮಾತ್ಮ ಒಲಿತಾನ, ಹೆಂಗಾರ ಭಕ್ತಿ ಮಾಡ್ಬೇಕ ನಾವು. ಅವ ಒಲಿಯುವಂಗ, ಅವ ನಮಗೆ ಕಾಣುವಂಗ, ಅವ ನಮಗೆ ಕೃಪಾ ಮಾಡುವಂಗ ನಾವು ಹೆಂಗೆ ಭಕ್ತಿ ಮಾಡಬೇಕು. ನಿಜಗುಂಡ್ರನ್ನ ಕೇಳಿದಾಗ ಅವರೊಂದು ಮಾತು ಬರೆದ್ರು, ಏನಂತಂದ್ರೆ, ಆವ ಕಾಲದಳು ಬಳಿಕಾವ ದೇಶದಳು ಬೇರಾವ ವಸ್ತುವಿನೋಳು ವೆಡೆವೆರೆಯದ ಅತಿ ಮಮತೆ, ಆವ ಪರಿಯೊಳು ತನ್ನ ಮೇಲಿರ್ಪುದಂತೆ ಗುರುದೇವತೆಯೊಳು ಅನುರಾಗವಿಹುದೇ ನಿಜ ಬಕುತಿ. ಹಿಂಗಿರ್ಬೇಕು ನೋಡಪ್ಪ ಭಕ್ತಿ ಅಂದ್ರ. ಹಿಂಗ ಭಕ್ತಿ ಇತ್ತು ಅಂತಂದ್ರ ಪರಮಾತ್ಮ ನಿನಗೆ ಒಲಿತಾನೆ. ಹಿಂದಿನವರೆಲ್ಲ ಹಿಂಗ ಭಕ್ತಿ ಮಾಡ್ಯಾರ. ಹಂಗಂದ್ರೆ ಏನು ರೀ ಸ್ವಾಮಿ ನೀವು ಏನು ಅಂದಿರೋ, ನಮಗದು ಕನ್ನಡ ಹಳೆಗನ್ನಡೋ ಹೊಸಗನ್ನಡೋ ನಮಗೆ ಗೊತ್ತಾಗಲಿಲ್ಲ ಅಲ್ರಿ. ಆವ ಕಾಲದಳು ಬಳಿಕಾವ ದೇಶದಳು ಬೇರಾವ ವಸ್ತುವಿನೋಳು ವೆಡೆವೆರೆಯದ ಅತಿ ಮಮತೆ. ಅಂದ್ರೆ ಯಾವುದೇ ಕಾಲದಲ್ಲಿ ಆಗಲಿ, ಯಾವುದೇ ದೇಶದಲ್ಲಿ ಆಗಲಿ, ಯಾವುದೇ ವಸ್ತುವಿನಲ್ಲಿ ಆಗಲಿ, ಎಲ್ಲದರಕ್ಕಿಂತಲೂ ಅತಿ ಹೆಚ್ಚು ಪ್ರೇಮ ನೀವು ಯಾರ ಮ್ಯಾಗದಿರಿ? ನೀವು ಅತಿ ಹೆಚ್ಚು ಪ್ರೇಮ ಯಾರ ಮ್ಯಾಗದಿರಿಪ್ಪ? ಪರಮಾತ್ಮನ ಮೇಲೆ. ಪರಮಾತ್ಮನ ಮೇಲೆ ಭಕ್ತಿ ಅದಿರಿ, ಪ್ರೇಮ ಅದಿರಿ. ಆದ್ರೆ ಭಾಳ ಮಂದಿ ಕಡಿಮೆ. ನೀವು ಯಾರಿಗಾರ ಹೋಗಿ ಸುಮ್ಮ ಕೇಳ್ರಿ, ನೀ ಯಾರ ಮ್ಯಾಗ ಭಾಳ ಪ್ರೇಮದಿವ ಅಂತ ಕೇಳಿದ ಕೂಡಲೇ ಆಕೆ ಅಂತ, ನನ್ನ ಗಂಡನ ಮೇಲೆ. ಮತ್ತು ಅವನ ಮ್ಯಾಗ ಪ್ರೇಮ ಇರ್ಬೇಕಲ್ರಿ. ನನ್ನ ಗಂಡನ ಮ್ಯಾಗ ಪ್ರೇಮದೀನಿ. ಮತ್ತು ಇವ್ರನ್ನೂ ಕೇಳ್ರಿ, ಈಗ ಹೊಸದಾಗಿ ಮದುವೆ ಆಗಿತ್ತಂದ್ರೆ ನೋಡ್ಬೇಕು, ಅವತ್ರದ್ದು ಅವು ಹೊರಗೆ ಹೋಗಂಗಿಲ್ಲ. ನೀ ಯಾರ ಮ್ಯಾಗ ಪ್ರೇಮದಿ ಅಂತ ಕೇಳಿದ್ರೆ, ನನ್ನ ಹೆಂಡತಿ ಮ್ಯಾಗ ಅಂತ ನಾವು. ಮತ್ತೊಂದು ಈಟು ವಯಸ್ಸಾದದ್ದು ಇರ್ತಾವಲ್ಲ, ಅವತ್ರನ್ನ ಕೇಳ್ರಿ, ನೀವು ಯಾರ ಮ್ಯಾಗ ಪ್ರೇಮದಿರಿ? ನಾವು ನಮ್ಮ ಮಕ್ಕಳ ಮ್ಯಾಲ್ರಿ, ನಾವು ನಮ್ಮ ಮೊಮ್ಮಕ್ಕಳ ಮ್ಯಾಲ್ರಿ, ಒಂದೊಂದು ರೊಕ್ಕದ ಮ್ಯಾಲ್ರಿ, ಒಂದೊಂದು ಹೊಲ, ಹಿಂಗೆ ಪ್ರೇಮ ಇರ್ತಾವ್ರಿ. ಒಬ್ಬೊಬ್ಬರಿಗೆ ಹೆಂಡತಿ ಬ್ಯಾಡ, ಮಕ್ಕಳು ಬ್ಯಾಡ, ಏನು ಊಟಿಸೋದೇ ಬ್ಯಾಡ, ಒಟ್ಟು ರೊಕ್ಕ ಆದ್ರೆ ಸಾಕು. ಅವ್ನು ಒಟ್ಟು ರೊಕ್ಕ ಬೇಕು, ಏನು ಉಳ್ದದ್ದೇನೂ ಬೇಕಾಗಿಲ್ಲ, ಒಟ್ಟು ರೊಕ್ಕ. ಅದ್ರ ಮ್ಯಾಗ ಭಾಳ ಪ್ರೇಮದಾನವ. ಕೆಲವೊಬ್ರು ಹೊಲ ಬಿಟ್ಟು ಮನೆಗೆ ಬರಂಗಿಲ್ಲ, ಹೊಲದ ಮ್ಯಾಗ ಪ್ರೇಮದಾನವ. ಆದ್ರೆ ಪ್ರೇಮ